ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿರುವ ಶಂಕೆ ವ್ಯಕ್ತವಾಗಿದ್ದು, ಠೇವಣಿದಾರರಿಂದ ಹಣ ಸಂಗ್ರಹಿಸುತ್ತಿದ್ದ ಆರೋಪದ ಹಿನ್ನೆಲೆ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಶಿವಂ ಅಸೋಸಿಯೇಟ್ಸ್ ಕಂಪನಿಗಿಂತಲೂ ಹೆಚ್ಚು ಠೇವಣಿದಾರರಿಗೆ ವಂಚನೆ ಮಾಡಿದ್ದು ಶಂಕೆ ವ್ಯಕ್ತವಾಗಿದೆ. ನಗರದ ಭಾಗ್ಯನಗರದಲ್ಲಿರುವ ಕಂಪನಿಯ ಕಚೇರಿಗೆ ಎಸಿ ನೇತೃತ್ವದ ತಂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಕೈಗೊಂಡಿದೆ. ದಾಳಿ ಕುರಿತು ಮಾಹಿತಿ ದೊರೆಯುತ್ತಿದ್ದಂತೆಯೇ ಕಂಪನಿಯ ವೆಬ್ಸೈಟ್ ಸ್ಥಗಿತಗೊಂಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಆನ್ಲೈನ್ ಮೂಲಕ ವ್ಯವಹಾರ ನಡೆಸುತ್ತಿದ್ದ ಕಂಪನಿಯು ಅಧಿಕಾರಿಗಳ ದಾಳಿಗೂ ಮುನ್ನ ಸರ್ವರ್ ಮೇಂಟೆನೆನ್ಸ್ ಕಾರಣ ನೀಡಿ ತನ್ನ ವ್ಯವಸ್ಥೆಯನ್ನು ಡೌನ್ ಮಾಡಿರುವುದಾಗಿ ತಿಳಿದು ಬಂದಿದೆ. ಇದರಿಂದ ಅಧಿಕಾರಿಗಳ ತನಿಖೆಗೆ ಅಡ್ಡಿಯಾಗುವ ಪ್ರಯತ್ನ ನಡೆದಿದೆಯೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಮಹಾರಾಷ್ಟ್ರ ಮೂಲದ ಬಲರಾಮ್ ಮಾನೆ ಎಂಬಾತ ಈ ಸಂಸ್ಥೆಯನ್ನು ನಡೆಸುತ್ತಿದ್ದು, ಮಹಾರಾಷ್ಟ್ರ ಸೇರಿದಂತೆ ಒಟ್ಟು 7 ಶಾಖೆಗಳ ಮೂಲಕ ವ್ಯವಹಾರ ನಡೆಸಲಾಗುತ್ತಿತ್ತು ಎನ್ನಲಾಗಿದೆ. ನಾ ಏನು ಹೇಳಕ್ ಬರಲ್ಲ, ನನಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಅದು ಹೋಗಿ ಅವ್ರಿಗೆ ಕೇಳಿ. ಅಲ್ಲ, ಹೋಗಿ ಕೇಳ್ರಿ ಅವ್ರಿಗೆ ಯಾವ್ದು ಆಧಾರ ಮೇಲೆ ಕೊಟ್ಟಾರ. ಇರ್ಲಿ, ಅವ್ರು ಹೋಗಿ ಕೇಳಿ. ಹೌದು, ನಾವು KYC ಮಾಡ್ತೀವಿ. ನೀವು ಅದ್ರ ಮಾಲಕರ, ನೀವು KYC ಮಾಡಿ ನಾವು ಅಗ್ರಿಮೆಂಟ್ ಮಾಡಿರ್ತೀವಿ. ನಂಗೆ ನೆನಪಿಲ್ಲಪ್ಪ, ಅವ್ರ ಕೇಳಿ. ಅವ್ರು ಹೋಗಿ ಕೇಳಿ. ಇಲ್ಲ, ನಾನು ನಿಮ್ಗೆ ಕೊಟ್ಟೀನಿ. ಇಲ್ಲಲ್ಲ, ನಾನು ITR ಕೊಡ್ತೀನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಡ್ತೀನಿ. ಅವ್ರು ಹೋಗಿ ಕೇಳಿ. ನಾನು ITR ಮಾಡಿದ್ದೀನಿ, ಅಲ್ಲಿ ಹೋಗ್ತೀನಿ. ಸರ್, ದಾಳಿ ಯಾರು ಮಾಡ್ಯಾರ ಅವ್ರನ್ನ ಹೋಗಿ ಕೇಳಿ, ನನಗೆ ಕೇಳ್ತಾರೆ. ಸೊ ನನಗೇನು ಹೇಳಿ ಬಂದಿರಿ? ಒಂದು ನಿಮಿಷ, ನನಗೆ ಯಾರು ಹೇಳಿ ಬಂದಾರು? ಏನು ನನ್ನ ನೋಟಿಸ್ ಕೊಟ್ಟಾರು? ನಾನು ಅವ್ರನ್ನ ಕೇಳ್ರಿ, ನೀವು ದಾಳಿ ಯಾಕೆ ಮಾಡ್ಯಾರ ನನಗೇನು ಗೊತ್ತು? ನನ್ನ ಹತ್ರ ಏನಂತ ಗೊತ್ತಾಗ್ಬೇಕು. ಹೋಗ್ಲಿ, ಒಂದು ನಿಮಿಷ ರೀ, ಒಂದು ನಿಮಿಷ. ನೀವು ಒಂದು ಕೆಲಸ ಮಾಡ್ರಿ, ಇವ್ರ ಬಗ್ಗೆ ನಿಮ್ಮ ಹತ್ರ ಯಾರು ಕಂಪ್ಲೇಂಟ್ ಕೊಟ್ಟಾರು? ಅಲ್ಲ, ಅವ್ರು ಕೇಳ್ರಿ, ನಾನು ಅದೇ ಕೇಳ್ತೀನಿ. ಅವ್ರು ಯಾಕೆ ಬಂದಾರಂತ ನನಗೆ ಗೊತ್ತಿಲ್ಲ. ಒಂದು ನಿಮಿಷ. ನೀನು ರಿಪೋರ್ಟ್ ಹೌದಿಲ್ಲ ತಮ್ಮ? ನೀ ರಿಪೋರ್ಟರ್ ಹೌದಿಲ್ಲ? ನೀ ರಿಪೋರ್ಟ್ರ ಅಪ್ಪ? ನೀ ರಿಪೋರ್ಟರ್ ಅಲ್ಲಿ? ನೀವು ರಿಪೋರ್ಟರ್ ಹೌದಿಲ್ಲ? ಒಂದು ನಿಮಿಷ ರೀ ಸರ್, ಒಂದು ನಿಮಿಷ. ನೀವು ರಿಪೋರ್ಟರ್ ಹೌದಿಲ್ಲ? ಒಂದು ನಿಮಿಷ. ನಾ ಏನ್ ಹೇಳಿದೆ? ಈ ಸಾಹೇಬ್ರು ಬಂದಿದ್ರು. ಒಂದು ನಿಮಿಷ, ನಾ ಕೇಳ್ದೆ. ನೀವು ಎದಕ್ಕೆ ಬಂದಾರ ನನಗೆ ಹೆಂಗೆ ಗೊತ್ತಾಗೋದು? ಈಗ ಅವರು ಪೊಲೀಸರು ಯಾಕೆ ಬಂದಾರ ನನಗೇನು ಗೊತ್ತಾಗೋದು? ನನಗೆ ಗೊತ್ತಿಲ್ಲಪ್ಪ. ನಾ ಮೀಡಿಯಾದವ್ರದ್ದು ಕೇಳಿಲ್ಲ, ನಾನು ಕೇಳ್ತಾ ಇರೋದು. ಇವ್ರು ಕೇಳಿದ್ರು. ಇಲ್ಲ, ಒಂದು ನಿಮಿಷ. ಇವ್ರು ಕೇಳಿದ್ರು, ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ನಿಂಗೆ ಎದ್ರು ಅಂತ. ಇವ್ರು ಏನು ಕೇಳಿದ್ರು? ಒಂದು ನಿಮಿಷ ಮಣಿ. ನಾ ಏನು ಒಂದು ನಿಮಿಷಪ್ಪ, ಒಂದು ನಿಮಿಷ. ನೀವೊಂದು ಸ್ವಲ್ಪ ಮಾತಾಡಕ್ ಬಿಡ್ತೀವಿ. ನೀನು ಮಾತಾಡ, ನೀ ಮಾತಾಡ್ತಮ್ಮ ನೋಡು. ಮಾತಾಡಿ. ಅಲ್ಲ, ನೀ ಮಾತಾಡಿ, ಮುಗಿಸ್ತೀನಿ ಆಮೇಲೆ. ಅಲ್ಲ, ಈಗ ನಾ ಏನು ಹೇಳಕ್ಕೆ ಬಿಡ್ಬೇಕಲ್ಲ? ಕ್ವಶನ್ ಕೇಳಿದ್ಮೇಲೆ ಹೇಳಕ್ ಬಿಡು. ನಿಮ್ದು ಏನು ಕೆಲಸ? ರಿಪೋರ್ಟ್ ಮಾಡೋದು ಹೌದಿಲ್ಲ? ನಿಮ್ಗೆ ರಿಪೋರ್ಟ್ ಮಾಡ್ಬೇಕು ಹೌದಿಲ್ಲ ಸರ್? ಈಗ ಅವ್ರ ಸಾಹೇಬ್ರು ರೇಡ್ ಮಾಡಕ್ ಬಂದಾರ್ರಿ. ಅವ್ರ ಹತ್ರ ಡಾಕ್ಯುಮೆಂಟ್ ಇರ್ತಾವ. ಅವ್ರ ಕಡೆ ಕೇಳ್ರಿ, ಅವ್ರು ಎದಕ್ಕೆ ಬಂದಾರು, ಅವ್ರಿಗೆ ಏನ್ ರಿಪೋರ್ಟ್ ಮಾಡಕ್ ಅವ್ರು ಕೇಳ್ರಿ. ಒಂದು ನಿಮಿಷ. ನಾ ಏನ್ ಹೇಳಿದೆ ಅವ್ರಿಗೆ? ಈಗ ನನ್ನ ಮುಂದೆ ಮಾತಾಡಿ ನಿಮಗೆ. ಕಳೆದ 8 ವರ್ಷಗಳಿಂದ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆಯ ವಿರುದ್ಧ ಸಾವಿರಾರು ಕೋಟಿ ರೂಪಾಯಿ ವಂಚನೆಯ ಆರೋಪಗಳು ಕೇಳಿ ಬಂದಿವೆ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना। मारुति गली बेलगाम। मन भाए आराधना।